ಬಿಜೆಪಿಯಲ್ಲಿ ಅಧಿಕೃತವಾಗಿ ಇನ್ನೂ ಯಾರಿಗೂ ಟಿಕೆಟ್ ಅನೌನ್ಸ್ ಮಾಡೇ ಇಲ್ಲ. ಆಗ್ಲೇ ಟಿಕೆಟ್ ಜಂಜಾಟ ಯಾವ ರೀತಿ ಯಾವ ಹಂತಕ್ಕೆ ತಲುಪಿದೆ ಅಂದರೆ, ಉಡುಪಿ ಚಿಕ್ಕಮಗಳೂರು ಸಂಸದೆ ಕೇಂದ್ರದ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಗೋಬ್ಯಾಕ್ ಶೋಭಕ್ಕ ಜೋರಾಗಿದೆ. ಬಿಜೆಪಿಯಲ್ಲಿ ಲೋಕ ಟಿಕೆಟ್ ಜಂಜಾಟ ತಾರಕಕ್ಕೇರ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಜೋರಾಗಿದೆ ಗೋಬ್ಯಾಕ್ ಶೋಭಕ್ಕ ಅಭಿಯಾನ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಡವೇ ಬೇಡ. ಈಗಾಗಲೇ ಜಿಲ್ಲೆನಲ್ಲಿ 5 ಶಾಸಕ ಸ್ಥಾನ ಕಳ್ಕೊಂಡ್ವಿ. ಉಡುಪಿಯಲ್ಲಿ 5 ಶಾಸಕರಿದ್ದಾರೆ, ಚಿಕ್ಕಮಗಳೂರಿನಲ್ಲಿ ಯಾರೂ ಇಲ್ಲ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು. ಉಳಿಸಿ ಉಳಿಸಿ ಬಿಜೆಪಿ ಉಳಿಸಿ, ಶೋಭಕ್ಕ ಕಳಿಸಿ ಬಿಜೆಪಿ ಉಳಿಸಿ. ಇದು ಬಿಜೆಪಿ ಕಚೇರಿಯಲ್ಲೇ ಬಿಜೆಪಿ ಕಾರ್ಯಕರ್ತರು ಧರಣಿ ಕೂಗ್ತಾ ಇರ್ತಕ್ಕಂಥದ್ದು. ಟೀಮ್ ಏನಿದೆ ಅದು ಕೂತ್ಕೊಂಡು ಎಲ್ಲ ಸರ್ವೆ ರಿಪೋರ್ಟು ಮತ್ತು ಎಲ್ಲವೂ ಕೂಡ ಆಗಿದೆ. ಇಲ್ಲಿ ಕೂಡ ಯಾರಾಗಬೇಕು ಯಾರಾಗಬಾರ್ದು ಅನ್ನುವಂಥದ್ದು ನಮ್ಮ ಭಾಳ ಪ್ರಮುಖರು, 2 ಜಿಲ್ಲೆಯ ಪ್ರಮುಖರದ್ದು ಅಭಿಪ್ರಾಯ ಮೊನ್ನೆ ಶೃಂಗೇರಿಯಲ್ಲಿ ಪಡೆದು ಅದನ್ನು ಕಳಿಸ್ಕೊಡ್ಲಾಗಿದೆ. ಹಾಗಾಗಿ ತಾವು ಉಸ್ತುವಾರಿ ಇದ್ದೀರಾ ಸರ್ ಚಿಕ್ಕಮಗಳೂರಿಗೆ? ಸೊ ಅಭಿಪ್ರಾಯ ಸಂಗ್ರಹದಲ್ಲಿ ಅಂದರೆ ಈಗ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆಯಾ ಅಥವಾ ಆಕಾಂಕ್ಷಿಗಳು? ನಾನು ಅಭಿಪ್ರಾಯ ಸಂಗ್ರಹದ ಇರಲಿಲ್ಲ. ಅದರಲ್ಲಿ ನಮ್ಮ ರಾಜೀವ್ ಮತ್ತು ರಾಜೇಂದ್ರ ಅವರಿಬ್ಬರು ಬಂದಿದ್ದರು. ಅವರು ನಮಗೂ ಕೂಡ ಗೊತ್ತಾಗ್ದೇನೆ ತೊಗೊಂಡೋಗ್ತಾರೆ. 1 to 1 ಮಾತಾಡಿ ತೊಗೊಂಡೋಗಿದ್ದಾರೆ. ಎಲ್ಲ ರೀತಿಯಿಂದ ಇನ್ಫಾರ್ಮೇಷನ್ಗಳು ಇವತ್ತು ಈಗಾಗಲೇ ಸೆಂಟ್ರಲ್ಲಿ ಹೋಗಿದೆ. ನಮ್ಮ ಲೆವೆಲಲ್ಲಿ ಏನಿಲ್ಲ. ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇರೋದು ನನ್ನ ವಿರುದ್ಧ ಷಡ್ಯಂತ್ರ ಪಿತೂರಿ ನಡೀತಾ ಇದೆ. ಕ್ಯಾಂಡಿಡೇಟ್ ಬದಲು ಮಾಡಿ ನಮ್ಮ ಅಭಿಪ್ರಾಯವನ್ನು ಕೇಂದ್ರಕ್ಕೆ ತಲುಪಿಸಿ, ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ನಾವಲ್ಲ ತೀರ್ಮಾನ ಮಾಡೋರು ಅಂತ, ಹಾಗಾಗಿ ತಲುಪಿಸಿ ಅಂತ ಹೇಳಿದ್ರು. ನಾವು ಹ್ಞೂ ಅಂತ ಹೇಳಿದ್ದೀವಿ. ನಾವು ತಲುಪಿಸ್ತೇವೆ. ಈಗಾಗಲೇ ಒಂದು ಸತಿ ಸಂಗ್ರಹ ಮಾಡಿದ್ದೀವಿ, ನೀವು ಹೇಳಿದ್ದೀವಿ ತಲುಪಿಸ್ತೀವಿ ಅಂತ. ಆದರೆ ಕಾರ್ಯಕರ್ತರು ಗುಂಪು ಬಂದಾಗ ಯಾರೋ ಒಬ್ಬರು ಹೇಳಿದ್ರು, ಅಲ್ಲಿ ನಮ್ಗೆ ಅದಕ್ಕಲ್ಲ ಸರ್ ಬೇಜಾರು, ಕಿಡಿಗೇಡಿ ಅಂತ ಕರೆದ್ರು ಕಾರ್ಯಕರ್ತರನ್ನ ಅಂತ. ನಮ್ಮ ಕಾರ್ಯಕರ್ತರನ್ನ ಕಿಡಿಗೇಡಿಗಳು ಇನ್ನೊಂದು ಕರೆದ್ರೆ ಅದು ಸರಿಯಲ್ಲ, ಅದು ಯಾವುದೇ ಕಾರಣಕ್ಕೆ. ಅದಕ್ಕೆ ಅವ್ರು ಹೇಳಿದ್ರು ನೀವು ಸಭೆನೇ ಮುಂದೆ ಹಾಕಿ ಅಂತೇಳಿ. ಅವರಿಗೆ ಗೌರವ ಕೊಟ್ಟು, ಕಾರ್ಯಕರ್ತರ ಭಾವನೆ ಗೌರವ ಕೊಟ್ಟು ಸಭೆನ ಮುಂದಕ್ಕೆ ಹಾಕಿದ್ದೀವಿ. ನಾವು ಆಯಿತು ಇವತ್ತೇ ಸಭೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಏನು ವ್ಯತ್ಯಾಸ ಏನಾಗಲ್ಲ, ನಾಳೆ ಮಾಡ್ತೀವಿ. ಆ ಕಾರ್ಯಕರ್ತರಿಗೆ ಸಮಾಧಾನ ಆಗೋದಾದರೆ ನಾವು ಕಾರ್ಯಕರ್ತರ ಸಮಾಧಾನ ಆಗುವಂಥ ಯಾವುದೇ ಇದನ್ನು ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಜವಾಬ್ದಾರಿ ಅದು, ಅದನ್ನು ನಾವು ಮಾಡಿದ್ದೀವಿ. 4 ವರ್ಷದಿಂದ ಮಾಡದೇ ಇರೋದನ್ನು ಏಕದಮ್ 1 ದಿವಸದಲ್ಲಿ ನಾಳೆ ಮಾಡೋಕ್ಕಾಗತ್ತಾ? ಅದಕ್ಕೂ ಸಮಯ ಕೊಡಬೇಕಲ್ಲ. ನೀವು ಕ್ಯಾಂಡಿಡೇಟೇ ಬದಲು ಮಾಡಿ ಅಂತ ಹೇಳಿ ಇವ್ರು ಹೇಳಿದ್ರೆ ಇನ್ನೊಂದು ಗುಂಪು ಬಂದು ಇನ್ನೊಂದು ಮಾಡಿ ಅಂತ ಹೇಳುತ್ತೆ. ಆ ಥರದ ಗುಂಪುಗಳು ಇನ್ನೊಂದು ಕಾರ್ಯಕರ್ತರು ಹೇಳೋದು ಅಭಿಪ್ರಾಯ ಸಂಗ್ರಹ ಡೆಮೋಕ್ರಸಿ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ಅವರಿಂದ ಪಡಿತಾ ಹೋಗೋಣ. ನಾರಾಯಣಗೌಡ್ರ, ಈಗ ಸಭೆ ಮುಂದಕ್ಕೆ ಹಾಕಿದ್ದೀವಿ ಅಂತ ಮಾತನಾಡ್ತಾ ಇದ್ರು. ಇವತ್ತು ಸಭೆ ಏನು ಆಗ್ರಹ ಆಯಿತು ಎಲ್ಲರದ್ದು ಕೂಡ? ಇದು ಒಕ್ಕೊರಲಿನ ಆಗ್ರಹನ ಅಥವಾ ಗುಂಪುಗಳಾಗ್ಬಿಟ್ಟಿದೆಯಾ? ಏನು ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ ರಾಜಕೀಯ ಅಂತ? ಅರವಿಂದ್, ಅಂತಂದ್ರೆ ಇವತ್ತು ಚುನಾವಣಾ ನಿರ್ವಹಣಾ ಸಮಿತಿ ಒಂದು ಸಭೆ ನಡೆಸಿದಂತ ಚಿಕ್ಕಮಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಏನು ಆರ್ಗ ಜ್ಞಾನೇಂದ್ರ ಮತ್ತೆ ಬಿಜೆಪಿ ಮುಖಂಡರಾದಂತ ಭಾನು ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿದಂಥದ್ದು. ಸಭೆ ನಡೀತಿರುವಂತ ಸಂದರ್ಭದಲ್ಲಿ ಕೂಡ ಮಧ್ಯಪ್ರವೇಶ ಮಾಡಿದಂತ ಬಿಜೆಪಿ ಕಾರ್ಯಕರ್ತರು ಈ ಸಭೆಯನ್ನ ತಕ್ಷಣ ನಿಲ್ಲಿಸಬೇಕು. ಯಾಕೆಂತಂದ್ರೆ ನಮಗೆ ಉಡುಪಿ ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆ ಅವರು ಅಭ್ಯರ್ಥಿ ಆಗುವಂತದ್ದು ಸುತಾರಾಮ್ ನಮಗೆ ಇಷ್ಟ ಇಲ್ಲ. ಹಾಗಾಗಿ ಈ ಸಭೆಯನ್ನ ನಿಲ್ಲಿಸಿ ನೀವು ಬೇರೆ ಯಾರಿಗೆ ಟಿಕೆಟ್ ಕೊಡಿ, ನಾವು ಇಂಥವರಿಗೆ ಟಿಕೆಟ್ ಕೊಡಿ ಅಂತ ಹೇಳೋದಿಲ್ಲ. ನೀವು ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಮೋದಿಗೋಸ್ಕರ ಕೆಲಸ ಮಾಡ್ತೀವಿ, ಆದ್ರೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಡಿ.
ಅವರು ಕಳೆದ 10 ವರ್ಷಗಳಿಂದ ಸಂಸದರಾಗಿದ್ದು ಕೂಡ ಕಾರ್ಯಕರ್ತರನ್ನ ಸಂಘಟನೆ ಮಾಡಿರುವಂತದ್ದು. ಮತ್ತೆ ಶೋಭಾ ಕರಂದ್ಲಾಜೆ ಅವರು ಕಾರ್ಯಕರ್ತರ ವಿರುದ್ಧ ಒಂದು ಅಸಮಾಧಾನದ ಕಾರ್ಯಕರ್ತರಿಗೆ ಬೇಜಾರಾಗುವಂತ ಮಾತುಗಳನ್ನು ಸಹ ಆಡಿರುವಂತದ್ದು. ಹಾಗಾಗಿ ಅವರು ಸಂಸದರಾಗಿ ಒಂದು ಕಡೆ ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಮತ್ತೆ ಇಡೀ 2 ಜಿಲ್ಲೆಗಳ ಅವಳಿ ಜಿಲ್ಲೆಗಳಲ್ಲೂ ಕೂಡ ಒಂದು ಸಮರ್ಪಕವಾದಂತಹ ಒಂದು ಅಭಿವೃದ್ಧಿ ಕೆಲಸನೂ ಸಹ ಮಾಡಿಲ್ಲ. ಹಾಗಾಗಿ ನೀವು ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ಮೋದಿಗೋಸ್ಕರ ನಾವು ಕೆಲಸ ಮಾಡ್ತೀವಿ, ಆದ್ರೆ ಶೋಭಾ ಕರಂದ್ಲಾಜೆ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಡಿ ಅಂತ ಆಕ್ರೋಶ ಹೊರಹಾಕಿದಂಥದ್ದು. ಅಂತಂದ್ರೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಏನ್ ಅವರ ನಿರ್ವಹಣಾ ಸಮಿತಿ ಸದಸ್ಯರು ಕೂಡ ಮಾತಿಗೆ ಮಾತಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿಯ ಒಳಗಡೆನೆ ಒಂದು ಧರಣಿ ಕೂಡ ನಡೆಸಿದಂಥದ್ದು. ಅಂದ್ರೆ ಗೋ ಬ್ಯಾಕ್ ಶೋಭಕ್ಕ ಅನ್ನೋ ಒಂದು ಘೋಷಣೆ ಕೂಡ ಕೂಗಿದಂಥದ್ದು. ಅಂದ್ರೆ ಶೋಭಕ್ಕ ಹಟಾವೋ ಬಿಜೆಪಿ ಬಚಾವೋ ಅಂತ ಆ ಘೋಷಣೆ ಕೂಗಿ ಶೋಭಾ ಕರಂದ್ಲಾಜೆ ವಿರುದ್ಧ ಅಸಮಾಧಾನ ಹೊರಹಾಕಿದಂಥದ್ದು. ಈ ನಡುವೆ ಬಿಜೆಪಿ ಕಾರ್ಯಕರ್ತರು ಕೂಡ ಟಿ ರವಿ ಅವರಿಗೂ ಕೂಡ ಟಿಕೆಟ್ ಕೊಡಬೇಕು ಈ ಬಾರಿ. ಯಾಕೆಂತಂದ್ರೆ ಉಡುಪಿನಲ್ಲಿ 5ಕ್ಕೆ 5 ಬಿಜೆಪಿ ಶಾಸಕರು ಇರುವಂತದ್ದು, ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಕಾಂಗ್ರೆಸ್, ಚಿಕ್ಕಮಗಳೂರಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಕಾಂಗ್ರೆಸ್ ಈ ಸಲ ಬಿಜೆಪಿ 5 ಕ್ಷೇತ್ರಗಳನ್ನು ಸೋತಿರುವಂತದ್ದು. ಈ ಸೋಲಿಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಕಾರಣ ಆಗಿರುವಂತದ್ದು ಅಂತಂದ್ರೆ ಈ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕ್ತಿರುವಂತದ್ದು. ಯಾಕೆಂತಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಸಮರ್ಪಕವಾಗಿ ಪ್ರಚಾರವನ್ನ ಮಾಡದೇ ಇರೋದ್ರಿಂದ ಚಿಕ್ಕಮಗಳೂರಲ್ಲಿ 5,000 ಮತಗಳ ಅಂತರದಿಂದ ಟಿ ರವಿ ಅವರು ಸೋತ್ರೆ, ಶೃಂಗೇರಿನಲ್ಲಿ ಜೀವರಾಜು 100 ಮತಗಳ ಅಂತರದಿಂದ ಸೋಲನ್ನು ಕಂಡಿರುವಂತದ್ದು. ಮತ್ತೆ ಮೂಡಿಗೆರೆಯಲ್ಲೂ ಕೂಡ 700 ಮತಗಳು ಅಂತಂದ್ರೆ 14,000 ಮತಗಳ ಅಂತರದಲ್ಲಿ 5 ಕ್ಷೇತ್ರಗಳನ್ನು ಕೂಡ ಕಳ್ಕೊಂಡಿದೀವಿ. ಒಂದು ಕಡೆ ಪಕ್ಷದ ಉಳಿವಿಗೋಸ್ಕರ, ಪಕ್ಷದ ಮುಂದಿನ ಭವಿಷ್ಯಕ್ಕೋಸ್ಕರ ಚಿಕ್ಕಮಗಳೂರು ಜಿಲ್ಲೆಯಿಂದಾನೇ ಸ್ಪರ್ಧಿಸಬೇಕು. ಹಾಗಾಗಿ ಟಿ ರವಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಆಗ್ರಹ ಮಾಡಿದಂಥದ್ದು. ಹಾಗಾಗಿ ಏನ್ ಇವತ್ತು ಸಭೆ ನಡೀತಾ ಇತ್ತು ಚುನಾವಣಾ ನಿರ್ವಹಣಾ ಸಮಿತಿ, ಆ ಸಭೆಯನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿತ್ತು. ಅರವಿಂದ್. ಓಕೆ ನಾರಾಯಣಗೌಡ್ರೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸಾಕು